ಹಲೋ. ಹಲೋ, ಹೇಳಿ. ಇವ್ರಿಗೆ ಕಾಲ್ ಮಾಡಿದ್ದೀನಾ ಅಥವಾ ಬೇರೆ ಯಾರಿಗಾದ್ರೂ ಕಾಲ್ ಮಾಡಿದ್ದೀನಾ? ನನ್ನ ನಂಬರ್ನೇ ಟೈಪ್ ಮಾಡ್ಕೊಂಡು ಬೇರೆಯವ್ರಿಗೆ ಕಾಲ್ ಮಾಡಿದ್ದೀನಿ ಅಂತ ಕೇಳ್ತಿರೋದನ್ನ ನೋಡಿದ್ರೆ ಬೇರೆಯವ್ರಿಗೆ ಅನ್ಸುತ್ತಲ್ಲ, ನಾನಲ್ಲ ಅನ್ಸುತ್ತೆ. ಹೇ, ಹಂಗೇನಿಲ್ಲ. ನಿನ್ ವಾಯ್ಸ್ ಒಂಥರ ಬರ್ತಾ ಇದೆ, ಅದಕ್ಕೆ ಕೇಳಿದೆ. ಹುಷಾರಿಲ್ಲ, ಅದಕ್ಕೆ ಈ ಥರ ಬರ್ತಿರೋದು. ಹುಷಾರಾಗಿದ್ರೆ ಚೆನ್ನಾಗೇ ಬರ್ತಿತ್ತು ತಾನೇ ನನ್ನ ವಾಯ್ಸು. ಏನಾಗೈತೆ? ನೆಗಡಿ ಆಗ್ಬಿಟ್ಟೈತೆ, ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. ಏನು ಮಾಡೋದು? ಟ್ಯಾಬ್ಲೆಟ್ ತಗೊಳ್ಳಿ. ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ, ಇನ್ನು ಸ್ವಲ್ಪ ದಿನದಲ್ಲಿ ವಾಸಿ ಆಗ್ಬೋದು. ಏನಕ್ಕೆ ಬೇಜಾರಲ್ಲಿದ್ದೀರಾ? ಏನು ಮಾಡೋದು? ಬೇಜಾರು ಅಂದಮೇಲೆ ಲೈಫಲ್ಲಿ ಬೇಜಾರು ಇಲ್ಲದೆ ಹೆಂಗಿರೋಕ್ಕಾಗುತ್ತೆ? ಬೇಜಾರು ಆಗುತ್ತೆ, ಖುಷಿನೂ ಆಗುತ್ತೆ, ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಇವಾಗ ಫಸ್ಟ್ ಲವ್ ಬ್ರೇಕಪ್ ಆಯ್ತಲ್ಲ, ಅದಕ್ಕೆ ಬೇಜಾರಲ್ಲಿದ್ದೀರಾ? ಅದು ಬೇಜಾರು. ಅವಳು ಮದುವೆ ಆಗಿ ಆಯಿತು, ಇನ್ನೇನು ಮಾಡೋಕ್ಕಾಗತ್ತೆ? ಸಾಂಗ್ ಇದೆಯಲ್ಲ, ಕರುಮನಿ ಮಾಲೀಕ ನೀನಲ್ಲ, ಹಂಗೆ ಅಂದ್ಬಿಟ್ಟು ಹೋಗ್ಬಿಟ್ಲು ಅಷ್ಟೆ. ಇವಾಗ ನನ್ನ ಜೊತೆ ಇದ್ದೀರಾ, ನನ್ನಿಂದನೂ ಬೇಜಾರಾ? ನಿಮ್ಮಿಂದ ಬೇಜಾರಾಗಲ್ಲ, ಇನ್ನು ಮುಂದೆ ಖುಷಿ ಆಗ್ಬೋದು. ಬಟ್ ಏನೋ ಗೊತ್ತಿಲ್ಲ, ಮೊದಲನೇ ಸಲ ಮಾತಾಡ್ತಿರೋದಲ್ವಾ, ಭಯನೂ ಆಗ್ತಿದೆ, ಭಯನೂ ಸ್ಟಾರ್ಟ್ ಆಗ್ತಾ ಇದೆ. ಹೌದು, ನಿಮ್ದು ಫಸ್ಟ್ ಲವ್ ಏನಕ್ಕೆ ಬ್ರೇಕಪ್ ಆಯ್ತು? ಅಯ್ಯೋ, ಅದೊಂದು ದೊಡ್ಡ ಕತೆ, ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ನನ್ನ ಲವ್ ಮಾಡ್ತಾನೆ, ಅವಳು ಅವನತ್ತೆ ಮಗನ್ನ ಲವ್ ಮಾಡ್ತಿದ್ದಿದ್ದು. ಕಾಲ್ ಮಾಡಿಬಿಟ್ಟು ಕೇಳ್ಬಿಟ್ಲು, ಮದುವೆ ಆಗಿ ಹೋಗ್ಬಿಟ್ಲು ಅಷ್ಟೇ. ಹೌದಾ? ಏನ್ ಮಾಡಕ್ಕಾಗತ್ತೆ? ನಮ್ಮ ಅದೃಷ್ಟದಲ್ಲಿ ಅವಳಿಲ್ಲ ಅಂದಮೇಲೆ ಏನು ಮಾಡಕ್ಕಾಗಲ್ಲ. ಬಟ್ ನಾನು ಅವಳ ತರ ಮೋಸ ಮಾಡಲ್ಲ. ಹಂಗೇನು ಹೇಳಿದಾಳೆ ಅವಳು ಮೊದಲು, ನಾನು ಎಲ್ಲರ ಥರ ಮೋಸ ಮಾಡಲ್ಲ, ನಿನ್ನ ಜೊತೆ ಕೊನೆವರೆಗೂ ಇರ್ತೀನಿ, ನಿನ್ನ ಸತ್ತ ಮೇಲೂ ನಾನು ಇನ್ನು ಹಿಂದೆನೇ ಬರ್ತೀನಿ ಅಂತ ಹೇಳ್ಬಿಟ್ಟು, ಆಹಾ, ಬೇರೆಯವನಿಂದ ಹೆಂಗೆ ಹೋಗ್ತಿದ್ದಾಳೆ ಗೊತ್ತಾ ನನ್ನ ಕಣ್ಣು ಮುಂದೆನೆ. ನೋಡಿದ ತಕ್ಷಣ ಜುಮ್ ಅಂದ್ಬಿಡತ್ತೆ ಬಾಡಿ. ನೀವು ಇವಾಗ ಅವಳ ತರನೇ ನಾನು ಅಂತ ಹೇಳ್ತಾ ಇದ್ದೀರಾ? ಹೇಳ್ತಾ ಇಲ್ಲ, ಅವಳು ಹೇಳಿರೋ ಮಾತು ಸುಳ್ಳಾಗ್ಬಿಡ್ತು. ಬಟ್ ನೀವು ಇವಾಗಲೇ ಹೇಳ್ತಾ ಇದ್ದೀರಾ ನಾನು ಅವಳ ಥರ ಅಲ್ಲ ಅಂತ. ಬಟ್ ಇದೇ ಮಾತು ಕೊನೆಗೆ ಚೇಂಜ್ ಆದ್ರೂ ಆಗ್ಬೋದಲ್ವಾ? ನಮಗೆ ಭಯ ಇದ್ದೇ ಇರತ್ತಪ್ಪ. ಅವಳು ಹೇಳಿದ್ದು ಸುಳ್ಳಾಯ್ತು, ನಾನು ಹೇಳಿದ್ದು ನಿಜ ಆಗುತ್ತೆ. ಯಾರಿಗೆ ಗೊತ್ತು? ಆ ದೇವರು ಏನು ಬರ್ದಿದ್ದಾನೋ ಏನೋ, ನಮ್ಗೆ ಯಾಕೆ? ಹೇಗಿದೆ ನಿಮ್ಮ ಲೈಫು? ನನ್ನ ಲೈಫ್ ನೀವು ಬಂದ್ಮೇಲೆ ಸೂಪರ್ ಆಗಿದೆ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಜಗಳ ಆಡ್ತೀಯೋ, ದೂರ ಆಗ್ತೀಯೋ, ಮದುವೆ ಆಗ್ತೀಯೋ, ಇಲ್ಲ ಕರಿಮನಿ ಮಾಲೀಕ ನೀನಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀಯೋ, ಯಾರಿಗೆ ಗೊತ್ತು? ಲವ್ ಅಲ್ಲಿ ಜಗಳ ಆಗುತ್ತೆ, ಬಟ್ ಬ್ರೇಕಪ್ ಆಗಲ್ಲ. ಕರಿಮನಿ ಮಾಲೀಕ ನೀವೇ ಆಗಿರ್ತೀರಾ. ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಚಾಲೆಂಜಾ? ಚಾಲೆಂಜ್ ಎಲ್ಲ ಹಾಕೋದು ಬೇಡ. ಮನೆಯವ್ರ ಮಾತು ಕೇಳ್ಕೊಂಡು ಲಾಸ್ಟ್ ನಮ್ಮನ್ನ ದೂರ ಮಾಡ್ಕೊಳ್ಳೋಕ್ಕೂ ಇದೆ, ಜಾತಿ ಬೇರೆ ಅಂತ ಹೇಳ್ಬಿಟ್ಟು ನಮ್ಮನ್ನ ದೂರ ಮಾಡ್ಕೊಳ್ಳೋಕ್ಕೂ ಇದೆ. ಸರಿನಾ? ಇವಾಗ ಖುಷಿಯಾಗಿದೆ ತಾನೆ, ಖುಷಿಯಾಗಿರೋ. ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಮುಂದೆ ನೋಡೋಣ. ಬಟ್ ಇವಾಗಲೇ ನಾನು ನಿನ್ನ ಜೊತೆಲೇ ಇರ್ತೀನಿ, ಸಾಯೋವರೆಗೂ ನಿನ್ನ ಜೊತೆಲೇ ಇರ್ತೀನಿ, ಕೊನೆವರೆಗೂ ಇರ್ತೀನಿ, ಬಿಟ್ಟು ಹೋಗಲ್ಲ, ಪ್ರಾಮಿಸು ಗೀಮಿಸು ಮೂಮಿಸು ಅದೆಲ್ಲ ನನಗೆ ಬೇಡ. ಅದ್ರ ಮೇಲೆ ಯಾವುದು ನನಗೆ ನಂಬಿಕೆ ಇಲ್ಲ, ಓಕೆನಾ? ಇವಾಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡ. ಪ್ರಾಮಿಸ್ ಮೇಲೆ ನನಗೆ ನಂಬಿಕೆ ಇಲ್ಲ, ನೀನು ಏನು ಹೇಳಿದ್ರು ನಾನು ನಂಬಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನು ಏನ್ ಹೇಳಿದ್ರು ನೀವು ನಂಬ್ತಾ ಇಲ್ಲ. ನಾನು ಹೇಳ್ತಾ ಇರೋದನ್ನ ನಂಬಿ ನಾನಂತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ. ನೋಡೋಣ, ಪ್ರಯತ್ನ ಪಡು ನೀನೆ. ನೋಡ್ತಾ ಇರಿ. ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ. ಮತ್ತೇನು ಸಮಾಚಾರ? ಸಮಾಚಾರ, ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ? ಮೊದಲನೇ ದಿನನೇ ಗೊತ್ತಾಗಲ್ಲ, ಮುಂದೆ ನೋಡ್ಬೇಕಾಗತ್ತೆ ಏನು ಅಂತ. ಲವ್ ಮಾಡಕ್ಕೆ ಮೊದಲನೇ ದಿನನೇ ಬೇಕಾ? ಲವ್ ಮಾಡಕ್ಕೆ ಮೊದಲನೇ ದಿನ ಬೇಡ, ಬಟ್ ಎಷ್ಟು ಇಷ್ಟಪಡ್ತಾ ಇದೀನಿ ಅಂತ ಕೇಳಿದ್ರಲ್ಲ, ಅದು ಎಷ್ಟು ದಿನ ಬೇಕಾದ್ರೂ ಹೇಳ್ಬೋದು. ನಿಮ್
ನಿಮ್ಗಿನ್ನೂ ಫಸ್ಟ್ ಲವ್ ಬಗ್ಗೆನೇ ತುಂಬಾ ಕೇರ್ ಇದೆ ಅಲ್ವಾ? ಒಂದ್ಸಲ ಮೋಸ ಹೋಗಿದ್ದೀನಪ್ಪ, ಅದು ನೆನಪು ಇನ್ನೂ ಕಾಡ್ತಾ ಇದೆ. ಇನ್ಮೇಲೆ ನೀನು ನೆನಪಾಗಬೇಕೇ ಹೊರತು ಅವಳು ನೆನಪಾಗಬಾರ್ದು. ನೀನು ಯಾವಾಗ ನೆನಪಾಗ್ತೀಯ ಅಂತ ನನಗೆ ಗೊತ್ತಿಲ್ಲ, ಅವಳು ಯಾವಾಗ ನೆನಪಿಂದ ಹೋಗ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನೀನೇ ನನ್ನ ಕರಿಮನೆ ಮಾಲಿಕಿ, ನೀನೇ ಆಗಬೇಕು ಅಷ್ಟೇ. ಆಗ್ತೀಯಾ? ಹಾಗೆ ಆಗ್ತೀನಿ. ನೋಡ್ತೀನಿ. ನೋಡಿ. ಸರಿ, ಆಮೇಲೆ ಮಾಡ್ತೀನಿ. ಹ್ಮ್. ಬಾಯ್.